फिर ऊपर एब्डोमेन काटा, हाँ फिर स्कल काटा और फिर लास्ट में जो भी है रिप्रोडक्टिव। ನಮಸ್ಕಾರ ವೀಕ್ಷಕರೇ, ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ದೊಡ್ಡ ರಂಪಾಟನೆ ಆಗ್ತಾ ಇದೆ. ಇದೆಲ್ಲ ನೀವು ನೋಡಿರ್ತೀರ. ಒಂದ್ ಕಡೆ 370 ರೂಪಾಯಿ ಬಿರಿಯಾನಿ ಹುಡುಗನ ಕತೆ ಒಂದ್ ಕಡೆ ಆದ್ರೆ, ಇನ್ನೊಂದು ಕಡೆ ಈ ಲೇಡಿ ಡಾಕ್ಟರ್ ವಿಡಿಯೋ ವೈರಲ್ ಆಗ್ತಾ ಇದೆ. ಕಾಮಿಡಿ ಶೋಗ್ ಬಂದು ಇವರೆಲ್ಲ ಏನ್ ಮಾತಾಡ್ತಾರೆ ಅಂತ ಈ ವಿಡಿಯೋ ನೋಡಿ ಒಂದ್ಸಲ. फिर ऊपर एब्डोमेन काटा, हाँ फिर स्कल काटा और फिर लास्ट में जो भी है रिप्रोडक्टिव तू ऑर्गन्स। पक्का डॉक्टर है या कसाई है? और ऐसे कोई जोक वोक भी मारते तभी या एकदम सीरियस रहते सब लोग? मारते हैं। जोक वोक भी मारते हैं क्या? आगे इसके दिमाग में कुछ नहीं है? व्हाटएवर जो भी साइज वगैरह जो क्या साला तुम लोग ये सब बातें करते हो? ನೋಡಿ ಏನ್ ಹೇಳ್ತಾಳ ಆ ಹೆಂಗ್ಸು. ಡಾಕ್ಟ್ರು ಅನ್ನೋ ಒಂದು ಕೆಲ್ಸಕ್ಕೆ ಅವಮಾನ ಇವರಲ್ಲ. ಅವ್ರು ಏನ್ ಹೇಳ್ತಾರೆ ಅಂದ್ರೆ, ನಾವು ಮೆಡಿಕಲ್ ಕಾಲೇಜ್ ದಿನಗಳಲ್ಲಿದ್ದಾಗ ನಮ್ಮ ಬಳಿ ಇರುವಂತ ಗಂಡಸು ಶವಗಳ ಪ್ರೈವೇಟ್ ಪಾರ್ಟ್ಸ್ ನೋಡಿ, ಅದ್ರ ಸೈಜ್ ನೋಡಿ ನನ್ನ ಫ್ರೆಂಡ್ಸು ನಾವೆಲ್ಲ ಸಿಕ್ಕಾಪಟ್ಟೆ ತಮಾಷೆ ಮಾಡ್ತಾ ಇದ್ವಿ ಅಂತ ಹೇಳ್ಕೊಂಡು ನಗ್ತಾಳೆ. ನಿಮ್ ಬಾಳಗಷ್ಟು ಬೆಂಕಿ ಹಾಕ. ಡಾಕ್ಟ್ರನ ಕೆಲ್ಸಕ್ಕೆ ಕಳಂಕ ಇಂಥವ್ರಲ್ಲ. ಅಲ್ಲ ಗುರು, ಒಂದು ಕ್ಷಣ ಯೋಚನೆ ಮಾಡಿ. ಯಾರೋ ಒಬ್ಬ ಪುಣ್ಯಾತ್ಮ ಸಮಾಜಕ್ಕೆ ಒಳ್ಳೇದಾಗ್ಲಿ, ನನ್ನ ದೇಹದಿಂದ ಹೊಸ ಒಬ್ಬ ಡಾಕ್ಟ್ರುಗಳು ಹುಡ್ಕೊಂತಾರೆ, ಆ ಡಾಕ್ಟ್ರು ವಿದ್ಯೆ ಕಲಿತಾನೆ, ಇನ್ನೊಂದು ಜೀವನ ಕಾಪಾಡ್ತಾನೆ, ಏನೇನೋ ಕನಸುಗಳನ್ನ ಕಟ್ಕೊಂಡು ಅವ್ರ ಫ್ಯಾಮಿಲಿ ಕೂಡ ಒಪ್ಪಿಸಿ, ಅಥವಾ ಇನ್ನೊಂದು ಮತ್ತೊಂದು ಏನೋ ಕಾರಣ ಇರಬಹುದು, ತನ್ನ ದೇಹನ ದಾನ ಮಾಡಿರ್ತಾನೆ. ಅವ್ರ ಫ್ಯಾಮಿಲಿಯವರು ಕೂಡ ಎಷ್ಟೋ ದೊಡ್ಡ ಮನಸ್ಸು ಮಾಡಿ ಆ ಬಾಡಿನ ಕೊಟ್ಟಿರ್ತಾರೆ ಅಲ್ವಾ. ನನ್ನ ದೇಹದಿಂದ ಯಾರೊಬ್ಬ ಡಾಕ್ಟರ್ ಆಗ್ತಾನೆ, ಒಬ್ಬರು ಜೀವ ಉಳಿಸ್ತಾನೆ ಅಂತ ಅಷ್ಟೊಂದು ನಂಬಿಕೆ ಇಟ್ಕೊಂಡು ಆ ವ್ಯಕ್ತಿ ತನ್ನ ಬಾಡಿನ ಡೊನೇಟ್ ಮಾಡಿರ್ತಾನೆ. ಆದರೆ ಅವರು ಸತ್ತೋದ ಮೇಲೆ ಅವ್ರ ದೇಹದ ಖಾಸಗಿ ಅಂಗಗಳನ್ನ ಇಟ್ಕೊಂಡು ಒಂದು ಕಾಮಿಡಿ ಶೋನಲ್ಲಿ ಪಂಚ್ ಲೈನ್ ಆಗುತ್ತೆ ಅಂದರೆ, ನಮ್ಮ ಯಂಗ್ಸ್ಟರ್ಸು ಅವ್ರ ಮೈಂಡ್ ಸೆಟ್ ಯಾವ ಲೆವೆಲಿಗೆ ಹಾಳು ಬಿದ್ದೋಗೈತೆ ಅಂತ ಈ ಶೋ ನೋಡ್ರೆ ಅರ್ಥ ಆಗುತ್ತೆ. ಹಂಗಂತ ಎಲ್ಲರೂ ಇದೇ ಥರ ಅಂತ ನಾನು ಹೇಳಲ್ಲ. ಈ ವಿಚಾರನ ಪ್ರಶ್ನೆ ಮಾಡ್ತಿರೋ ಜನಗಳು ತುಂಬಾ ಜನ ಇದ್ದಾರೆ, ನಾನಿಲ್ಲ ಅಂತ ಹೇಳಲ್ಲ. ಆದ್ರೆ ಅದೇ ಯಂಗ್ಸ್ಟರ್ಸು ಆ ಒಂದು ಕಾಮಿಡಿ ಶೋ ಒಳಗಡೆ ಕುತ್ಕೊಂಡಿದ್ರಲ್ಲ ಅಕ್ಕಪಕ್ಕ, ಇವಮ್ಮ ಈ ಮಾತು ಹೇಳಿದಾಗ ನಂಗೆ ಅಯ್ಯೋ ಏನೋ ಒಂದು ದೊಡ್ಡ ಕಾಮಿಡಿ ಹೇಳ್ಬಿಟ್ರು ನಂಗೆ ಬಿದ್ದು ನಗೋದೇನು. ಆ ಶೋ ಆಂಕರ್ ಅವ್ರ ಬಗ್ಗೆ ಗೌರವ ಇತ್ತು, ಆ ಗೌರವನು ಕೂಡ ಕಳ್ಕೊಂತ ಇದಾರೆ ಅವ್ರು ಬರ್ತಾ ಬರ್ತಾ. ಲಿಟ್ರಲಿ ಎಂಥವನಿಗೆ ಆದ್ರೂ ಇಂಥ ಮಾತು ಅವನಿಂದ ಕೇಳ್ಕೊಂಡು ಸಿಟ್ಟು ಬರಲ್ವಾ? ಬಟ್ ಅವಮ್ಮ ಮಾತಾಡ್ತಾ ಇದ್ರು ಕೂಡ ಯಾರು ಕೂಡ ಅಪೋಸ್ ಮಾಡ್ತಾ ಇಲ್ಲ, ಎಲ್ಲ ನಂಗೆ ಬಿದ್ದು ನಗ್ತಾ ಇದ್ದಾರೆ. ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗುತ್ತೆ ನೋಡಿ, ಟ್ರೆಂಡ್ ಆಯಿತು. ಇನ್ಸ್ಟಾಗ್ರಾಮ್ ಅಲ್ಲಿ ಆಗಲಿ ಇನ್ನೊಂದು ಮತ್ತೊಂದರಲ್ಲಿ ಟ್ರೆಂಡ್ ಆಯಿತು. ಆವಾಗ ಜನಗಳು ಪ್ರಶ್ನೆ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಇದೇ ಮಾತನ್ನ ಯಾರಾದ್ರೂ ಒಬ್ಬ ಗಂಡಸ್ ಡಾಕ್ಟರ್ ಬಂದು, ಜೆಂಟ್ಸ್ ಡಾಕ್ಟರ್ ಬಂದು ಹೆಣ್ಣು ಶವದ ಬಗ್ಗೆ ಹೇಳಿದ್ರೆ, ಅಥವಾ ಹೆಣ್ಣಿನ ಪಾರ್ಟ್ ಬಗ್ಗೆ ತಮಾಷೆ ಮಾತಾಡಿದ್ರೆ, ಮೀನ್ಸ್ ಪ್ರೈವೇಟ್ ಪಾರ್ಟ್ ಬಗ್ಗೆ ಏನೋ ತಮಾಷೆಯಾಗಿ ಮಾತಾಡಿದ್ರೆ, ಈ ನಮ್ಮ ಸಮಾಜ ಸುಮ್ಮನೆ ಇರ್ತಾ ಇರ್ತಿರ್ಲಿಲ್ಲ. ಇಷ್ಟೊತ್ತಿಗೆ ಆಲ್ರೆಡಿ ಇಡೀ ದೇಶನೇ ಕತ್ಕೊಂಡು ಬೆಂಕಿಲಿ ದಗ ಉರಿತಾ ಇರ್ತಾಯಿತ್ತು. ಏಕೆ ಈ ಮಾತು ಹೇಳಿರೋದು ಲೇಡೀಸು ಅಂತ ಸುಮ್ಮನೆ ಆಗ್ಬಿಟ್ಟವ್ರ ನಮ್ಮ ಜನಗಳು? ಯಾಕಿರ್ಬೋದು? ನಿಮ್ಗೆ ಏನನ್ಸುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಜನಗಳ ಕಡೆ ಇರಲಿ, ಸೋ ಕಾಲ್ಡ್ ರಾಜಕೀಯ ಪಕ್ಷಗಳಿದಾವಲ್ಲ, ಜಾತಿ ವಿಚಾರಕ್ಕೆ ಬಂದ್ರೆ, ಧರ್ಮದ ವಿಚಾರಕ್ಕೆ ಬಂದ್ರೆ ನಂಗೆ ನಾವಿದ್ದೀವಿ, ನಿಂಪುರ ನಾವಿದ್ದೀವಿ ಅಂತಾರಲ್ಲ, ಎಲ್ಲೋದ್ರಿ ಗುರು ನೀವೆಲ್ಲ? ಕಣ್ಣಿಗೆ ಕಾಣ್ತಾ ಇಲ್ವಲ್ರೋ? ಇದು ಕೇವಲ ಜೋಕ್ ಮಾಡೋ ವಿಷಯ ಅಲ್ವೇ ಅಲ್ಲ. ನೀವು ತಮಾಷೆ ಮಾಡ್ತಿರೋದು ಯಾರನ್ನ? ಸ್ವಲ್ಪ ತಲೆಲಿರ್ಲಿ. ಆ ಡೆಡ್ ಬಾಡಿ ಯಾರಿಗೋ ಒಬ್ರಿಗೆ ತಂದೆ ಆಗಿರ್ತಾರೆ, ಯಾರಿಗೋ ಒಬ್ರಿಗೆ ಮಗ, ಯಾರಿಗೋ ಒಬ್ರಿಗೆ ಅಣ್ಣ, ಯಾರಿಗೋ ಒಬ್ರಿಗೆ ತಮ್ಮ, ಇನ್ನೊಬ್ರಿಗೆ ಯಾರಿಗೋ ಪ್ರಾಣ ಸ್ನೇಹಿತ ಆಗಿರ್ಬೋದು. ನಿಜ ಹೇಳ್ಬೇಕಂದ್ರೆ ಈ ಮೆಡಿಕಲ್ ಸ್ಟೂಡೆಂಟ್ಸ್ಗೆ ಕಲಿಕೆಗೆ ಬಳಸೋ ಶವಗಳನ್ನ ಕ್ಯಾಡ್ವರ್ ಅಂತ ಕರೀತಾರೆ. ಈ ಕ್ಯಾಡ್ವರ್ ಅನ್ನೋದು ಅಥವಾ ಒಂದು ಡೆಡ್ ಬಾಡಿ ಅನ್ನೋದು ಒಂದು ಕೇವಲ ವಸ್ತು ತರ ಯಾರು ನೋಡಲ್ಲ. ಆಕ್ಚುಲ್ ಆಗಿ ಸ್ವತಃ ಮೆಡಿಕಲ್ ಸ್ಟೂಡೆಂಟ್ಸ್ಗಳೇ ಹೇಳ್ತಾರೆ, ಕಾಲೇಜಲ್ಲಿ ಆ ಡೆಡ್ ಬಾಡಿ ಏನ್ ಸಿಗುತ್ತಲ್ಲ, ಆ ಡೆಡ್ ಬಾಡಿನೇ ಅವರ ಫಸ್ಟ್ ಟೀಚರ್ ಅಂತ. ಯಾಕಂದ್ರೆ ಅದನ್ನ ನೋಡಿ, ಆ ಒಂದು ಬಾಡಿಲಿ ಎಕ್ಸ್ಪೆರಿಮೆಂಟ್ಗಳನ್ನ ಮಾಡಿ, ಆ ಬಾಡಿನ ಆಪರೇಷನ್ ಮಾಡಿ ಅವರು ತುಂಬಾ ವಿಚಾರಗಳನ್ನ ಕಲಿತಾರೆ. ಆ ಥರ ಕಲಿತೆ ಮುಂದೊಂದು ದಿನ ಅವ್ರು ದೊಡ್ಡ ಡಾಕ್ಟರ್ ಆಗೋದು, ಇನ್ನೊಂದು ಜೀವನ ಕಾಪಾಡೋಕ್ಕಾಗೋದು. ಹಾಗಿರುವಾಗ ಇದು ಬರೀ ಒಂದು ಜೋಕ್ ಅಲ್ಲ, ಇದು ಒಬ್ಬ ವ್ಯಕ್ತಿಯ ದಾನದ ಕತೆ. ಇದು
ಇನ್ನೊಬ್ರಿಗೆ ಒಳ್ಳೇದಾಗ್ಲಿ ಅಂತ ತನ್ನ ಡೆಡ್ ಬಾಡಿನ ಸತ್ತ ಮೇಲೂ ಕೂಡ ದಾನ ಮಾಡೋಗಿದ್ದೇನೆ. ಆ ಫ್ಯಾಮಿಲಿಯವರು ಕೂಡ ಕೊಟ್ಟಿದ್ದಾರೆ ಬೆಲೆ ಕೊಡೋದಕ್ಕೆ. ಮೂಳೆ ಇಲ್ಲ ಅಂತ ನಾಲ್ಗೆಲ್ಲ ಬಾಯಿಗೆ ಬಂದಂಗೆ ಮಾತಾಡೋದಲ್ಲ. ಇನ್ನು ಆ ಪ್ರಣೀತ್ ಮೋರ್ ವಿಚಾರಕ್ಕೆ ಬಂದರೆ, ಅವರು ಒಳ್ಳೆ ಕಮಿಡಿಯನ್ನು, ಓಕೆ ಬಿಗ್ ಬಾಸಿಗೆ ಹೋಗಿ ಬಂದಿದ್ದಾರೆ, ಟೈಮಿಂಗ್ ಕಾಮಿಡಿ ಮಾಡ್ತಾರೆ, ಎಲ್ಲ ಓಕೆ, ಅದ್ರ ಬಗ್ಗೆ ಅದು ಮಾತಾಡಂಗೆ ಇಲ್ಲ. ಬಟ್ ಇವಮ್ಮ ಈ ಥರ ಮಾತಾಡ್ಬೇಕಾದ್ರೆ ಒಂದು ಕ್ಷಣ ಆ ವ್ಯಕ್ತಿ ನಿಂತು ಸ್ಟ್ಯಾಂಡ್ ತಗೋಬೋದಾಗಿತ್ತು, ತಗೊಳ್ಳಿಲ್ಲ. ಸ್ಟ್ಯಾಂಡ್ ತಗೊಂಡಿದ್ದಿದ್ರೆ ಇವತ್ತು ಸಮಾಜದಲ್ಲಿ ಒಂದು ಬೇರೆ ಲೆವೆಲಿಗೆ ಗೌರವ ಜಾಸ್ತಿ ಆಗಿರೋದು ಅವ್ರದ್ದು. ಈ ಥರ ಕೀಳು ಮಟ್ಟಕ್ಕೆ ಹೋಗ್ತಾ ಇರಲಿಲ್ಲ. ಕೆಲವು ವಿಷಯಗಳ ಒಂದು ಲಿಮಿಟ್ ದಾಟಿದಾಗ ನಾವು ಕೂಡ ಅದನ್ನು ಅಪೋಸ್ ಮಾಡಲೇಬೇಕು. ವೀಕ್ಷಕರೇ, ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಆ ಯಂಗ್ಸಿನ ಮಾತು ಬಗ್ಗೆ ನೀವೇನು ಹೇಳ್ತೀರಾ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡೋ ಮೂಲಕ ತಿಳಿಸಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ನ ಪ್ರೆಸ್ ಮಾಡಿ ಮುಂದಿನ ವಿಡಿಯೋವಾಗಿ ಕಾಯ್ತಾ ಇರಿ. ಧನ್ಯವಾದಗಳು.